ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಸಾಧನೆ ಮಾಡೋದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಶ್ರಮವನ್ನು ಪಡ್ತಾರೆ, ಪರಿಶ್ರಮವನ್ನು ಪಡ್ತಾರೆ, ಅದರ ಬಗ್ಗೆ ಮಾತಾಡೋಣ. ಯಾತಕ್ಕೋಸ್ಕರ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಆಸೆ ಇದೆ, ಸಾಧಕನಾಗಬೇಕು, ಸಾಧನೆಯನ್ನು ಮಾಡಬೇಕು, ನಾನು ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು, ನಾನು ಯಶಸ್ಸು ಕೀರ್ತಿ ಗಳಿಸಬೇಕು, ಗುರಿ ಸಾಧನೆಯನ್ನು ನಾನು ಮುಟ್ಟಬೇಕು. ಯಾತಕ್ಕೋಸ್ಕರ ಆಗೋದಿಲ್ಲ? ಸಾಕಷ್ಟು ಜನ ಮಾಡುವಂತಹ ಒಂದು ತಪ್ಪೇನು ಅಂತಂದರೆ, ಎಲ್ಲರೂ ತಿಳ್ಕೊಳ್ತಾರೆ ನನಗೆ ಅತ್ಯಮೂಲ್ಯವಾದಂತಹ, ಅತ್ಯದ್ಭುತವಾದಂತಹ ಐಡಿಯಾಗಳಿದ್ರೆ, ಉಪಾಯಗಳಿದ್ರೆ ನಾನು ಆ ರೀತಿ ಸಾಧಕನಾಗಬಹುದು ಅಂತ. ಖಂಡಿತವಾಗಲೂ ಸಾಧ್ಯವಿಲ್ಲ. ಉಪಾಯಗಳು ಪ್ರತಿಯೊಬ್ಬನ ಬಳಿಯಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ, ಹೆಚ್ಚು ಕಡಿಮೆ ಅಷ್ಟು ಉಪಾಯಗಳಿದೆ. ಆದರೆ ಉಪಾಯ ಇದ್ದರೆ ಮಾತ್ರ ಸಾಲೋದಿಲ್ಲ, ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು. ಯಾವಾಗ ನಾವು ಕಾರ್ಯೋನ್ಮುಖರಾಗ್ತೀರಿ, ಆ ಉಪಾಯಗಳನ್ನು ಹಿಡಿದು, ಅದೊಂದು ಉಪಾಯ ಅನ್ನೋದು ಕೇವಲ ಬೀಜ ಇದ್ದಂಗೆ. ಆ ಬೀಜನ ಭೂಮಿಯಲ್ಲಿ ಬಿತ್ತನೆ ಮಾಡಬೇಕು, ತೋಡಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಆ ಬೀಜ ಹಾಕಿದ್ರೆ ಮೊದಲು ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದ ನಂತರ ಎರಡೇ ಎರಡು ಎಲೆಗಳು ಬರ್ತವೆ. ಅದಾದ ನಂತರ ಸಣ್ಣ ಸಸಿ ಆಗುತ್ತೆ. ಅದಾದ ಮೇಲೆ ದೊಡ್ಡ ಸಸಿ ಆಗುತ್ತೆ, ಸಣ್ಣ ಗಿಡವಾಗುತ್ತೆ, ದೊಡ್ಡ ಗಿಡವಾಗುತ್ತೆ, ಸಣ್ಣ ಮರವಾಗುತ್ತೆ, ದೊಡ್ಡ ಮರವಾಗುತ್ತೆ, ಆ ನಂತರ ಅದು ಹೆಮ್ಮರವಾಗುತ್ತೆ. ಆ ಉಪಾಯ ಅನ್ನೋದು ಕೇವಲ ಒಂದೇ ಒಂದು ಬೀಜ ಇದ್ದಂಗೆ. ಆ ಬೀಜವನ್ನು ನೀವು ಎಲ್ಲಿವರೆಗೂ ಭೂಮಿಯಲ್ಲಿ ಬಿತ್ತನೆ ಮಾಡೋದಿಲ್ಲೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಆ ಬೀಜಕ್ಕೆ ಸತ್ವ, ಮಹತ್ವ ಸಿಗೋದಿಲ್ಲ. ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಒಬ್ಬರ ಇಬ್ಬರ, ಪ್ರತಿಯೊಬ್ಬ ಮನುಷ್ಯನ ಹತ್ರ ಮಾತಾಡಿ, ಅವನ ಹತ್ರ 108 ಉಪಾಯಗಳಿರ್ತವೆ. ಆದರೆ ಯಾವತ್ತೂ ಅವನು ಕಾರ್ಯೋನ್ಮುಖನಾಗಿ ಅದನ್ನು ಮಾಡೋದೇ ಇಲ್ಲ. ಅದನ್ನ ಕೇವಲ ಮನಸ್ಸಲ್ಲೇ ಗುಣಗಾನ ಮಾಡ್ತಾ ಇರ್ತಾನೆ, ಗುಣಗ್ತಾ ಇರ್ತಾನೆ. ಅದನ್ನ ಹೊರಗಡೆ ಹಾಕದೇ ಇಲ್ಲ. ಒಬ್ಬ ಅತ್ಯದ್ಭುತವಾದ ಸಂಗೀತಗಾರ, ಅವನು ಒಂದು ಹೊಸ ರಾಗವನ್ನು ಕಂಡುಹಿಡಿದಿದ್ದಾನೆ. ಯಾರ ಬಳಿಯಲ್ಲೂ ಅದನ್ನು ಪ್ರಸ್ತಾವನೆ ಮಾಡಲಿಲ್ಲ, ಹಂಚಿಕೊಳ್ಳಿಲ್ಲ, ವಿಮರ್ಶೆ ಮಾಡಲಿಲ್ಲ. ಅದನ್ನ ಎಲ್ಲಿ ಬಿಡುಗಡೆ ಮಾಡಬೇಕು ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ, ನಿಮ್ಮ ಊರುಗಳಲ್ಲೇ ನೋಡಿ, ನಿಮ್ಮ ಸ್ನೇಹ ವರ್ಗದಲ್ಲಿ ನೋಡಿ, ಅತ್ಯದ್ಭುತವಾಗಿ ಕಲಾಕೃತಿಗಳನ್ನು ರಚಿಸಿರ್ತಾನೆ. ಅದನ್ನು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ, ಎಕ್ಸಿಬಿಷನ್ ಮಾಡೋದಕ್ಕೆ ಬರೋದಿಲ್ಲ. ಅತ್ಯದ್ಭುತವಾದ ನೃತ್ಯಗಾರ. ಏನು ಡ್ಯಾನ್ಸ್ ಅಂದರೆ ಅವನ ಹೆಸರೇ ಡ್ಯಾನ್ಸ್ ಅಂತ. ಅಂದರೆ ಡ್ಯಾನ್ಸ್ಗೆ ಇನ್ನೊಬ್ಬ ಉದಾಹರಣೆ ಕೊಡು ಅಂದರೆ ಇವನೇ ಡ್ಯಾನ್ಸ್ ಅಂತಾರೆ. ಆ ಮಟ್ಟದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ಸರಿಯಾದ ವೇದಿಕೆ ಸಿಗೋದಿಲ್ಲ. ಎಲ್ಲವೂ ಕೂಡ ಇರುತ್ತೆ ಒಳಗಡೆ. ಆದರೆ ಅದನ್ನ ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ಬೇಕು, ಎಲ್ಲಿ ಅದಕ್ಕೆ ಬೆಲೆ ಸಿಗುತ್ತೆ ಅದಕ್ಕೆ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಡೋದಿಲ್ಲ. ಆದ್ರಿಂದ ಅವರು ಮೂಲೆ ಗುಂಪಾಗ್ಬಿಡ್ತಾರೆ. ಎಲೆಮರೆ ಕಾಯಿ ಅಂತಾರೆ, ಆ ರೀತಿ ಎಲೆಮರೆ ಕಾಯಾಗಿ ಉಳಿದು ಬಿಡ್ತಾರೆ. ಹೊರತು ಖಂಡಿತವಾಗ್ಲೂ ಯಾರ್ಯಾರು ದಿಗ್ಗಜರು ಅಂತ ಇರ್ತಾರೆ, ಅಂದರೆ ಅವರವರ ರಂಗದಲ್ಲಿ ಹೆಸರು ಮಾಡಿದಂಥವ್ರು, ಅವ್ರಿಗಿಂತನೂ 10 ಪಟ್ಟು ಯೋಗ್ಯತೆ, ಅರ್ಹತೆ ಉಳ್ಳಂಥವರು. ಆದರೆ ಇವ್ರಿಗೆ ಎಕ್ಸಿಕ್ಯೂಷನ್ ಮಾಡೋದು ಗೊತ್ತಿಲ್ಲ. ಹೇಗೆ ಎಕ್ಸಿಬಿಷನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅದು ಗೊತ್ತಿಲ್ಲದಿರೋದ್ರಿಂದ ಎಲೆಮರೆ ಕಾಯಾಗಿರ್ತಾರೆ. ದಯಮಾಡಿ ಈ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ರೆ, ಈ ರೀತಿ ಎಲೆಮರೆ ಕಾಯಿ ಅಂತ ಇರೋರನ್ನ ಗುರುತಿಸಿ ನೀವು ವೇದಿಕೆಯನ್ನು ಅವ್ರಿಗೆ ಸೃಷ್ಟಿ ಮಾಡಿಕೊಡಿ. ಅಥವಾ ವೇದಿಕೆಯನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ರೆಕಮೆಂಡ್ ಮಾಡಿ. ಎಲ್ಲಿ ಹೋದರೆ ಈತ ಅವನ ಗುರಿಯನ್ನು ಮುಟ್ತಾನೆ, ಅವನು ಸಾಧಕನಾಗ್ತಾನೆ, ಯಶಸ್ಸು ಕೀರ್ತಿ ಗಳಿಸ್ತಾನೆ, ಅವನ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತಾನೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಯಾರ ಹತ್ರನಾದರೂ ಕೇಳಾದರೂ ಸರಿ, ಏನೋ ಒಂದು ಲಿಂಕನ್ನು ಕೊಡಿ. ಆ ಲಿಂಕ್ ಹಿಡ್ಕೊಂಡು ಅವನು ಬೆಳ್ಕೊಂಡು ಹೋಗ್ಬಿಡ್ತಾನೆ. ನಮಗೆ ಯಾವುದೋ ಒಂದು ಊರಿಗೆ ಹೋಗಿ ಆ ಊರಲ್ಲಿ ಒಂದು ಅಡ್ರೆಸ್ ಹುಡುಕು, ಆ ವ್ಯಕ್ತಿ ಹೆಸರು ಮಾತ್ರ ಗೊತ್ತು. ಎಷ್ಟು ದೊಡ್ಡ ಊರು, ನೂರಾರು, ಲಕ್ಷಾಂತರ ಮನೆಗಳಿರ್ತದೆ. ಆ ವ್ಯಕ್ತಿಯವರು ಎಷ್ಟು ಜನ ಇರ್ತಾರೆ, ಹೇಗೆ ಹುಡುಕೋದು? ಆದರೆ ಮೊದಲು ಎಲ್ಲಿಂದನಾದರೂ ಶುರು ಮಾಡಲೇಬೇಕಲ್ಲ. ಅವ್ರ ಫೋಟೋ ಇಟ್ಕೊಂಡು, ಅಥವಾ ಅವರು ಒಂದು ಮೀಸೆ ಹಿಂಗೆ ಬಿಟ್ಟಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ದಾಡಿ ಬಿಟ್ಟಿದ್ದಾನೆ, ಆತನ ಹೆಸರು ಏನೋ ಹನುಮಯ್ಯ ಅಂತ, ಎಲ್ಲಿ ಸಿಗ್ತಾರೆ? ಆ ಥರದವರು ಇಲ್ಲಿ ಯಾರು ಇಲ್ಲಪ್ಪ, ಆ ಪಕ್ಕದೂರ್ಗೆ ಹೋಗು ಅಂತಾರೆ, ಆ ಊರಿಗೆ ಹೋಗ್ಬೋದು, ಪಕ್ಕದ ಬೀದಿಗೆ ಹೋಗಿ ಅಂತಾರೆ. ಎಲ್ಲೋ ಹೋಗಿ ಖಂಡಿತವಾಗಲೂ ಆತ ಸಿಗ್ತಾನೆ. ಆದರೆ ಆತ ಸಿಗೋವರೆಗೂ ನಾವು 10 ಜನನ್ನ ಹೇಗೆ ವಿಚಾರಿಸ್ಕೊಂಡು ಸಿಗ್ತೀರಿ, ಅದೇ ರೀತಿ ಖಂಡಿತವಾಗಲೂ ನೀವು ಇಂತಹ ವ್ಯಕ್ತಿಗಳೇನಾದರೂ ಆಗಿದ್ರೆ, ನೀವೇ ಆಗಿದ್ರೆ ಅವರನ್ನು ಹುಡ್ಕೊಂಡು ಹೋಗಿ ಆ ವೇದಿಕೆಯನ್ನು ಮುಟ್ಟಿ. ಅಥವಾ ನೀವು ಆ ವ್ಯಕ್ತಿಗಳಾಗಿಲ್ಲ, ನಿಮ್ಮ ದೃಷ್ಟಿಯಲ್ಲಿ ಅಂಥ ವ್ಯಕ್ತಿಗಳಿದ್ದಾರೆ, ಯಾರೋ ಹುಡುಗನೋ ಹುಡುಗಿನೋ ಅಂಥವ್ರನ್ನ ದಯಮಾಡಿ ಆ
ಅವರಿಗೆ ವೇದಿಕೆ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿ. ನಾನು ಸಾಧನೆ ಮಾಡಲಿಲ್ಲ ಅಂದರೆ ಏನಂತೆ, ಸಾಧನೆ ಮಾಡೋರ್ಗಾದ್ರೂ ಸಹಾಯ ಮಾಡಿದ್ರು ಕೂಡ ಸಾಧನೆ ಮಾಡಿದಷ್ಟೇ ತೃಪ್ತಿ, ಸಾಧನೆ ಮಾಡಿದಷ್ಟೇ ನಮ್ಗೆ ಆಶೀರ್ವಾದಗಳು ನಿಸರ್ಗದಿಂದ ಸಿಗುತ್ತೆ, ಭಗವಂತನಿಂದ ಸಿಗುತ್ತೆ. ನಾವು ಹುಟ್ಟಿದ್ದಕ್ಕೂ ನನ್ನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲಬೇಕು, ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ನಾನೇ ಸಾಧನೆ ಮಾಡಿದಷ್ಟು ತೃಪ್ತಿಯನ್ನು ಮನುಷ್ಯ ಹೊಂದುತ್ತಾನೆ. ದಯಮಾಡಿ ಸಾಧಕರಿಗೆ ಸಹಾಯ ಮಾಡಿ. ಗುರಿ ಸಾಧನೆಯನ್ನು ಮುಟ್ಟೋರಿಗೆ ನಿಮ್ಮ ಕೈಯಲ್ಲಿ ಏನು ರೀತಿ ಹಣ ಸಹಾಯ ಮಾಡೋಕ್ಕಾಗುತ್ತಾ ಮಾಡಿ, ಅವ್ರಿಗೆ ವಸ್ತುಗಳು ಸಹಾಯ ಮಾಡೋಕ್ಕಾಗುತ್ತಾ ಮಾಡಿ, ಅವ್ರ ಜೊತೆಗೆ ನೀವು ಆರೈಕೆ ಕಾಳಜಿಯನ್ನು ಮಾಡಿ, ಪ್ರೀತಿ ತುಂಬಿ ಉತ್ಸಾಹ ಕೊಡಿ, ಅವ್ರಿಗೆ ಬೆಂಬಲಿಸಿ, ಬೆನ್ನು ತಟ್ಟಿ, ಯಾವುದೋ ಒಂದು ರೂಪದಲ್ಲಿ ನೀವು ಅವ್ರಿಗೆ ಮೆಟ್ಟಲುಗಳಾದರೆ ಖಂಡಿತವಾಗ್ಲೂ ಅವರು ಸಾಧಕರಾಗ್ತಾರೆ, ಗುರಿಯನ್ನು ಮುಟ್ತಾರೆ, ಯಶಸ್ಸು ಕೀರ್ತಿಯನ್ನು ಗಳಿಸ್ತಾರೆ, ಅಭಿವೃದ್ಧಿಯನ್ನು ಹೊಂದುತ್ತಾರೆ, ಸಮೃದ್ಧಿಯನ್ನು ಹೊಂದುತ್ತಾರೆ. ನಾನು ಹೇಳೋ ವಿಚಾರಗಳನ್ನು ದಯಮಾಡಿ ಮನನ ಮಾಡಿ. ಕೆಲವರು ಎಷ್ಟು ಸತ್ವಭರಿತವಾಗಿರೋ ವಿಚಾರಗಳನ್ನು ಹೇಳ್ತೀರಿ, ಅದರಲ್ಲೂ ಕುಂದುಕೊರತೆಗಳನ್ನು ಹುಡುಕಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಾರೆ. ವಾಯ್ಸ್ ಮೆಸೇಜಲ್ಲಿ ಏಕವಚನದಲ್ಲಿ ಕೆಲವೊಬ್ಬರು ಮೆಸೇಜ್ಗಳನ್ನು ಕಳಿಸ್ತಾರೆ. ನಾನು ನಗ್ತಾ ಇದ್ದೀನಿ, ಖಂಡಿತವಾಗಲೂ ನನಗೇನು ಬೇಸರ ಇಲ್ಲ. ಎಷ್ಟು ಅಜ್ಞಾನ ತುಂಬಿದೆ. ಒಂದು ವಿಚಾರವನ್ನು ನಾನು ಮಾತಾಡಿದಾಗ ಅಥವಾ ನನ್ನ ಜೊತೆ ನೀವು ಕೋರ್ಸ್ಗಳನ್ನು ಮಾಡಿ, ಜ್ಞಾನ ಸಮೃದ್ಧಿ ಯೋಗಕ್ಕೆ ಬನ್ನಿ, ಶಿವಶಕ್ತಿ ಯೋಗವನ್ನು ಕಲಿಸ್ಕೊಡ್ತೀನಿ, ವ್ಯಾಪಾರದ ಬ್ರಹ್ಮರಹಸ್ಯ ಅನ್ನೋ ಒಂದು ಅತ್ಯದ್ಭುತವಾಗಿ ಈ 3 ಕೋರ್ಸ್ಗಳು ಬಹಳ ಜನಗಳಿಗೆ ಈಗಿನ ಸಮಾಜಕ್ಕೆ ಬೇಕಾಗಿರುವಂಥವು. ಅದರಲ್ಲಿ ಬಂದಾಗ ನಾನು ಹೇಳೋದು ನಿಮ್ಗೇನಂತಂದರೆ, ಮೂಲವಾಗಿ ಅವ್ರು ಯಾರ್ಯಾರು ನೆಗೆಟಿವ್ ಕಾಮೆಂಟ್ ಆಗ್ತಾರೆ ಖಂಡಿತವಾಗ್ಲೂ ನನಗೆ ಬೇಸರ ಇಲ್ಲ. ಅಜ್ಞಾನ ಎಷ್ಟು ತುಂಬಿದೆ. ಒಂದೇ ಒಂದು ಆಯಾಮದಲ್ಲಿ ನೋಡಿ ಜಡ್ಜ್ ಮಾಡ್ತಾರೆ. ಸೊ ಲಾಯರ್ ಥರ, ಪೊಲೀಸ್ ಥರ ಎನ್ಕ್ವೈರಿ ಮಾಡ್ತಾರೆ. ಬಟ್ ಇನ್ನೂ 5 ಆಯಾಮಗಳಿದೆ, ಅದನ್ನು ಅವ್ರು ನೋಡೋದೇ ಇಲ್ಲ. ಯಾವಾಗ ಮನುಷ್ಯನಿಗೆ ಎಲ್ಲ ದೃಷ್ಟಿಕೋನದಲ್ಲೂ ನೋಡೋದಕ್ಕೆ ಸಾಧ್ಯವಾಗೋದು? ಅವನ ದೃಷ್ಟಿಕೋನವನ್ನು ಹಿಗ್ಗಿಸ್ಕೊಳ್ಳೋದು ಹೇಗೆ? ಅವನ ಮನಸ್ಸಿನ ಸಾಮ್ರಾಜ್ಯವನ್ನು ಬೃಹದಾಕಾರವಾಗಿ ಅದನ್ನು ಹಿಗ್ಸೋದು ಹೇಗೆ? ಇದು ಗೊತ್ತಿಲ್ಲ. ಸ್ನೇಹಿತರೆ, ನೋ ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ಏನನ್ನು ಕಲಿದೆ ಹೋದರೆ ನಾವು ಏನನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಕೇವಲ ಬುದ್ಧಿ ಇದ್ದರೆ ಸಾಲದು, ಬುದ್ಧಿ ಜೊತೆ ಜ್ಞಾನ ಕೂಡ ಅತ್ಯವಶ್ಯಕವಾಗಿ ಬೇಕು. ಆ ಜ್ಞಾನ ಇದ್ದರೆ, ಅದರಲ್ಲೂ 360 ಡಿಗ್ರಿ ನಾಲೆಡ್ಜ್ ಇದ್ದರೆ ಖಂಡಿತವಾಗಲೂ ನಾವು ಆ ರೀತಿ ನೆಗೆಟಿವ್ ಕಾಮೆಂಟ್ಗಳನ್ನು ಹಾಕೋದಿಲ್ಲ. ಪರವಾಗಿಲ್ಲ, ನನಗೇನು ಬೇಸರ ಇಲ್ಲ. ಹಾಕಿ, ಯಾರ್ಯಾರು ಎಷ್ಟೆಷ್ಟು ಅಜ್ಞಾನಿಗಳಿದೆ ಅನ್ನೋದನ್ನಾದರೂ ತಿಳ್ಕೊಳ್ಬೇಕಲ್ಲ. ಆದ್ದರಿಂದ ಮಾಡೋರ್ಗೆ ಮಾಡಿ. ಆದರೂ ನಾನು ಯಾರೋ ಒಬ್ಬರು ಇಬ್ಬರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ 100ಕ್ಕೆ ಸುಮಾರು 95 ಜನ, 97% ಅಷ್ಟು ಜನಗಳು ಪಾಸಿಟಿವ್ ಆಗಿ ಅದನ್ನು ಸ್ವೀಕರಿಸ್ತಾರೆ, ಮನನ ಮಾಡ್ತಾರೆ. ನನಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಬೈಯೋರು ಒಂದಷ್ಟು ಜನಗಳಿದ್ದರೆ, ಒಂದಷ್ಟು ದಿನನಿತ್ಯ ಒಳ್ಳೊಳ್ಳೆ ಮೆಸೇಜ್ಗಳು, ಅವರ ಅಭಿಪ್ರಾಯಗಳನ್ನು ತಿಳಿಸುವಂಥವ್ರು ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಅಂಥವ್ರಿಗೋಸ್ಕರನಾದರೂ ನಾನು ಮಾಡೇ ಮಾಡ್ತೀನಿ. ಈ ನೆಗೆಟಿವ್ ಕಾಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವರು ಆ ನೆಗೆಟಿವ್ ಕಾಮೆಂಟ್ ಹಾಕಿದವ್ರಿಗೆ ನಾನು ಉತ್ತರ ಕೊಡೋ ಜಾಗದಲ್ಲಿ ಅವರೇ ಉತ್ತರ ಕೊಟ್ಬಿಟ್ಟಿರ್ತಾರೆ. ನಾನು ಕೊಡೋ ಉತ್ತರಗಳನ್ನೇ ಅವರೇ ಕೊಟ್ಟುಬಿಟ್ಟಿರ್ತಾರೆ. ಅದು ಬಹಳ ಖುಷಿ ಕೊಡುವಂತಹ ವಿಚಾರ. ನಾನು ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ಟೈಪ್ ಮಾಡಿಬಿಟ್ಟಿರ್ತಾರೆ. ಯಾರ್ಯಾರು ಈ ರೀತಿ ನೆಗೆಟಿವ್ ಕಾಮೆಂಟ್ ಹಾಕಿರೋರಿಗೆ ನೀವೇ ಉತ್ತರಗಳನ್ನು ಕೊಟ್ಟಿರ್ತೀರ, ಇಂಥವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ, ಮಾರ್ಗದರ್ಶನವೂ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಪ್ರಶ್ನೆಗಳ ರೂಪದಲ್ಲಿ ಕೇಳಬಹುದು, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.